ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಸ್ವಾಗತ. ಇಂದು ನಡೆದಂತಹ ಹಿಂದಿ ವಿಷಯದ ಸರಿಯಾದ ಕೀ ಉತ್ತರ ನೋಡ್ತಾ ಹೋಗೋಣ. ಎಷ್ಟು ಮಾರ್ಕ್ಸ್ ಬರ್ತವೆ, ಎಷ್ಟು ಮಾರ್ಕ್ಸ್ ಬರ್ದರಿ ತಪ್ಪದೆ ಕಮೆಂಟ್ ಆದ್ರೆ ಮಾಡಿ. ಅರ್ಥ ಆಯ್ತಾ? ತಪ್ಪದೆ ಕಮೆಂಟ್ ಮಾಡಿ. ಬನ್ನಿ ಈಗ ಕೀ ಉತ್ತರ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಏನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ರಿಸಲ್ಟ್ ಬರೋವರೆಗೂ ನಿಮಗೆ ಯಾವಾಗ ರಿಸಲ್ಟ್ ಬರುತ್ತೆ, ಯಾವ ರೀತಿ ಚೆಕ್ ಮಾಡೋದು, ಮತ್ತೆ ನಿಮ್ಮ ಪೇಪರ್ ಎಲ್ಲ ಎಲ್ಲಿ ಹೋಗ್ತವೆ, ನಿಮ್ಮ ಬರೆದಿರೋ ಪೇಪರ್ಗಳು ಎಲ್ಲಿ ಹೋಗ್ತವೆ ಅಂತ ವಿಡಿಯೋ ಮಾಡಿರ್ತೀನಿ. ಸೊ ತುಂಬ ಹೆಲ್ಪ್ ಆಗ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮಾಡ್ಕೊಳ್ಳಿ, ಲೇಟ್ ಮಾಡೋದು ಬೇಡ. ಬನ್ನಿ ಕೀ ಆನ್ಸರ್ ನೋಡ್ತಾ ಹೋಗೋಣ. ತಪ್ಪದೆ ಕಮೆಂಟ್ ಮಾಡಿ. ಅರ್ಥ ಆಯ್ತಾ? ಎಷ್ಟು ಮಾರ್ಕ್ಸ್ ಬರ್ತವೆ ನಿಮಗೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಬರೆದಂತ ಅನ್ಕೋತೀನಿ. ಪೇಪರ್ ತುಂಬಾ ಈಸಿ ಇತ್ತು. ಸೊ ನಾನು ಅನ್ಕೊಂಡಾಗೆ ತುಂಬ ಈಸಿ ಇತ್ತು. ಸೊ ನೋಡೋಣ ಕೀ ಉತ್ತರಗಳನ್ನ. ಓಕೆ, ಮೊದಲಾಗಿ ಪ್ರಶ್ನೆ ಸಂಖ್ಯೆ 1. ಇದು ಬಂದ್ಬಿಟ್ಟು ನಾನು ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೇನೆ ನೋಡಿ. ಆಪ್ಷನ್ ಬಿ ಆಗ್ತದೆ, ಅನುಚಿತ. ನೋಡಿ ಎಷ್ಟು ಈಸಿ ಇದೆ, ಉಚಿತ ಅನುಚಿತ, ಇಷ್ಟೇ ಆನ್ಸರು. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ನಲಿಖಿತ में से ಬಹುವಚನ ಶಬ್ದ है. ನಿಮಗೆ ಗೊತ್ತೇ ಇದೆ ಬಹುವಚನ ಯಾವುದು ಇಲ್ಲಿ? ಪ್ರತ್ಯಯ ಅಂತ ಆಗ್ತದೆ. ಅರ್ಥ ಆಯ್ತಾ? ಉಳಿದೆಲ್ಲೂ ಏಕವಚನ. ಆಪ್ಷನ್ ಎ ಪ್ರತ್ಯಯ ಬಹುವಚನ ಆಗ್ತದೆ. ಇನ್ನು ಕ್ವಶನ್ ನಂಬರ್ 3, ಲೇಖಕ ಶಬ್ದ ಕಾ ಪುಲ್ಲಿಂಗ್ ರೂಪ ಯಾವುದಾಗ್ತದೆ? ಆಪ್ಷನ್ ಡಿ ಲೇಖಕ ಅಂತ ಆಗ್ತದೆ. ಇನ್ನು 4ನೇದು, ಗಿರನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ. ನಾನು ಕೊಟ್ಟಿದ್ದು ನಿಮಗೆ ಅವೆಲ್ಲ ಬರ್ತಾವಂತ. ಸೊ ಅದೇ ಅವ್ರು ಬಂದಿವೆ, ಎಲ್ಲ ಕೂಡ ಅವ್ಯಾರು ಬಂದಿವೆ. ಸೊ 4ನೇ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗ್ತದೆ. ಸೊ ಗಿರಾನ ಅಂತ ಆಗ್ತದೆ. ಅರ್ಥ ಆಯ್ತಾ? ಸೊ ಬರೆದಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟು ಕ್ವಶನ್ ನಂಬರ್ 5, ಇದು ಬಂದ್ಬಿಟ್ಟು ಆಪ್ಷನ್ ಸಿ ಆಗ್ತದೆ, ಪ್ರಶ್ನೆ ವಾಚಕ ಆಗ್ತದೆ. ಸೊ ಪ್ರಶ್ನೆ ಚಿಹ್ನೆ ಇದೆಯಲ್ಲ ಮೇಲೆ, ಪ್ರಶ್ನೆ ವಾಚಕ ಆಗ್ತದೆ. ಇನ್ನು ಕ್ವಶನ್ ನಂಬರ್ 6, ಇದು ಬಂದ್ಬಿಟ್ಟು ಏಕೈಕ ಶಬ್ದ ಕಾ ಸಂಧಿ ಯಾವುದಾಗ್ತದೆ? ಗೊತ್ತಿದೆ ನಿಮಗೆ. ಆಪ್ಷನ್ 6ನೇದು ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗ್ತದೆ, ವೃದ್ಧಿ ಸಂಧಿ ಆಗ್ತದೆ. ಇನ್ನು ಕ್ವಶನ್ ನಂಬರ್ 7, ನಿಮ್ನಲಿಖಿತ में से ದ್ವಿಗು ಸಮಾಸ ಕಾ ಉದಾಹರಣ ಹೈ ಯಾವುದಾಗ್ತದೆ? 7ನೇ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗ್ತದೆ, ಆಪ್ಷನ್ ಸಿ ಆಗ್ತದೆ. ನೆಕ್ಸ್ಟು 8ನೇ ಕ್ವಶನ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾವುದಾಗ್ತದೆ? ಆಪ್ಷನ್ ಬಿ ಆಗ್ತದೆ, ಪರ್ ಅಂತ ಆಗ್ತದೆ, ಪರ್ ಅಂತ ಆಗ್ತದೆ. ಇನ್ನು ನೆಕ್ಸ್ಟ್ ನೋಡೋಣ. ಇನ್ನು ಹೇಳಿದೆ ನಿಮಗೆ ಯಾವೆಲ್ಲ ಅನುರೂಪತೆ ಕೇಳ್ತಾರಂತ. ಸೊ ಅವೆದ್ರ ಬಂದಿವೆ. ಇದು ಬಂದ್ಬಿಟ್ಟು ಜ್ಞಾನ ಕಾ ದೀಪ, ನ್ಯಾಯಕ ಏನಾಗ್ತದೆ ನಿಮಗೆ ಗೊತ್ತಿದೆ, ಪತಾಕ ಅಂತ ಆಗ್ತದೆ. ಪತಾಕ ಬರೆದ್ರೆ ಕರೆಕ್ಟ್ ಆನ್ಸರು. ಇನ್ನು 10ನೇ ಕ್ವಶನ್ನು, ಮೇರಾ ಬಚ್ಪನ ಆತ್ಮಕಥಾ. ಇನ್ನು ಇಮಾನ್ದಾರನಿಗೆ ಸಮ್ಮೇಳನ ಯಾವುದಾಗ್ತದೆ? ಇದು ಬಂದ್ಬಿಟ್ಟು ವ್ಯಂಗ್ಯ ರಚನೆ ಆಗ್ತದೆ. ವ್ಯಂಗ್ಯ ರಚನೆ ಇದು ಸರಿಯಾದ ಉತ್ತರ. ಇನ್ನು 11ನೇ ಕ್ವಶನು, ಇದು ಬಂದ್ಬಿಟ್ಟು ರೋಬೋನಿಲ್ ಅಂತ ಬರಬೇಕು. ರೋಬೋನಿಲ್ ಅಂತ ಬರೆದ್ರೆ ಆನ್ಸರ್ ಕರೆಕ್ಟ್ ಆಗ್ತದೆ. ಆಯ್ತಾ? ಇನ್ನು ಕ್ವಶನ್ ನಂಬರ್ 12, ಇದು ಬಂದ್ಬಿಟ್ಟು ಮೇಜರ್ ಕುಮಾರ್ ಮತ್ತೆ ರಜುನೇತಿ ಏನಾಗ್ತದೆ? ಸೊ ಅಂಗದೋರ್ಜಿ ಆಗ್ತದೆ. ಅಂಗದೋರ್ಜಿ ಬರೆದ್ರೆ ಆನ್ಸರ್ ಕರೆಕ್ಟು. ಇನ್ನು ನೆಕ್ಸ್ಟು 1 ಮಾರ್ಕ್ಸ್ನ ಕ್ವಶನ್ಸು. ಕ್ವಶನ್ ನಂಬರ್ 13, ಲೇಖಕ ಪ್ರೇಮಚಂದ್ ಜಿ ಕೋ ಕ್ಯಾ ನಜರ್ ಆಯಾ? ಇದು ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು एक दुकान पर बहुत अच्छे रंगदार गुलाबी सेब लेखक को नजर आया. ಸೊ ಇಷ್ಟು ಬರೋದು ಆನ್ಸರ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 14ನೇ ಕ್ವಶನ್, ಇದು ಬಂದ್ಬಿಟ್ಟು ಲೇಖಕ್ ಪಹನನೆ ಕೆ ಕಪಡೆ ಕಹಾ ದಬಾಕರ್ ಸೋಯೆ. ಇದು ಬಂದ್ಬಿಟ್ಟು ಆನ್ಸರು ಲೇಖಕ್ ಪಹನನೆ ಕಪಡೆ ಶಿರಹಾನೆ ಕಿ ನೀಚೆ ಅಂತ ಆಗಬೇಕು. ಅದು ಶಿರಹಾನೆ ಕಿ ನೀಚೆ ಅಂತ ಆಗಬೇಕು ಆನ್ಸರು. ನೆಕ್ಸ್ಟು 15ನೇ ಕ್ವಶನು, ಇದು ಬಂದ್ಬಿಟ್ಟು ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ್ ದನ್ಹೈ. ಯಾರು ಗೊತ್ತಿದೆ ನಿಮಗೆ? ಸಮಯ ಈಶ್ ಕಾ ದಿಯಾ ಹುವಾ ಅನುಪಮ್ ದನ್ನೈ, ಅಂದ್ರೆ ಈಶ್ ಅಂದ್ರೆ ದೇವರು. ಇನ್ನು 16ನೇ ಕ್ವಶನು, ಇದು ಬಂದ್ಬಿಟ್ಟು ಯಶೋಧ ಕಿಸ್ಕಿ ಕಸಮ್ ಖಾತಿ ಹೈ. ಯಶೋಧ ಕಿಸ್ಕಿ ಕಸಮ್ ಖಾತಿ ಹೈ? ಯಶೋಧ ಗೋಧನ್ ಕಿ ಕಸಮ್ ಖಾತಿ ಹೈ. ಗೋಧನ್ ಅನ್ನೋದು ಸರಿಯಾದ ಉತ್ತರ. ಸೊ ಇಷ್ಟು ಬರೆದ್ರೆ ನಿಮಗೆ ಆನ್ಸರ್ ಕರೆಕ್ಟ್ ಆಗ್ತವೆ. ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆನ್ಸರ್ ಕೊಡ್ತೀನಿ. ಅರ್ಥ ಆಯ್ತಾ? ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕಂದ್ರೆ ಅವರು ಡೌಟ್ ಇರ್ತಾರೆ. ಕೊನೆ ಎಕ್ಸಾಮು ಶೇರ್ ಮಾಡಿ. ಅರ್ಥ ಆಯ್ತಾ? ಸೊ ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ ಕಮೆಂಟ್ ಮಾಡಿ. ಮುಂದೆ ನಿಮಗೆ ರಿಸಲ್ಟ್ ಯಾವಾಗ ಬರ್ತದೆ ಅಂತ ವಿಡಿಯೋ ಮಾಡ್ತೀನಿ. ಅರ್ಥ ಆಯ್ತಾ? ಅದನ್ನು ಕೂಡ ನೋಡಿ. ಇವತ್ತು ಹಾಕ್ತೀನಿ ವಿಡಿಯೋಗಳನ್ನ. ಸೊ ತಪ್ಪದೆ ಅವನ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.